ಏಕೆಂದರೆ ಇವರು ಹೇಳಿ ಮಾಡಿಸೋದ್ಕಿಂತ ಅವರೇ ನೇರವಾಗಿ ಆದೇಶ ಮಾಡುವಂಥ ಅವಕಾಶ ಸಿಕ್ಕಿದರೆ ಮಾನ್ಯ ಮೋದಿಯವರ ಸರ್ಕಾರಕ್ಕೂ ಕೂಡ ಹೆಸರು ಬರ್ತದೆ. ಇವರು ಕೂಡ ಇಲಾಖೆನ ಒಳ್ಳೆ ರೀತಿ ಸಮರ್ಥವಾಗಿ ನಿಭಾಯಿಸ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಓಕೆ ಸರ್, ನಿಮ್ಮ ಪ್ರಕಾರ 12ನೇ ವರ್ಷ 13ನೇ ವರ್ಷ ಶಾಸಕರಾಗಿ ಚನ್ನರಾಯಪಟ್ಟಣ, ನಿಮ್ಮ ಕನಸಿನ ಚನ್ನರಾಯಪಟ್ಟಣ ಬದಲಾಗಿದೆಯಾ? ನನಗೆ ಒಂದೇನೆಂದರೆ ಆಧಾರ್ ಕೊರಗೆ ಇದೆಯಾ ಇನ್ನು? ಇಲ್ಲ ಸರ್, ನನಗೆ 80% ಒಂದು ಒಳ್ಳೆ ಪ್ರಗತಿ ಸಾಧಿಸಿದೆ ಸರ್. ಇನ್ನೊಂದು 20% ಇದೆ ಸರ್ ಬಾಕಿ. ಯಾಕಂದರೆ ಹಿಂದೆ ನಮ್ಮ ತಾಲೂಕಿನಲ್ಲಿ ಹೇಳಿದ್ದಾನೆ ಸರ್, ನೀರಾವರಿ ಕೊರತೆಯಾಗಿ ಸರ್ 20-25 ಸಾವಿರ ಜನ ಬೆಂಗಳೂರು ಕಡೆ ಗುಳೆ ಹೊರಟೋದು. ನಿಜ, ಅಲ್ಲಿ ನಿಮ್ಗೆ ಹೇಳೋದು. ಹೌದು. ಈಗ ಬೆಂಗಳೂರು ಹತ್ತಿರ ಇರೋದ್ರಿಂದ ಅದು ಶ್ರೀರಕ್ಷೆಯಾಗಿ ನಮಗೆ ಜನಕ್ಕೆ ಆಶೀರ್ವಾದ ಆಗಿದೆ. ಈಗ ನನಗೆ ಒಂದು ತೃಪ್ತಿ, ಖುಷಿ ಏನಪ್ಪ ಅಂದರೆ ಈ ತಾಲೂಕಿನ ನೀರಾವರಿ ಯೋಜನೆಗಳನ್ನು 85% ಪೂರ್ಣಗೊಳಿಸಿದ್ದೀವಿ. ಜೊತೆಗೆ ಇನ್ನು ಮುಂದಿನ ದಿನಗಳೆಲ್ಲ ಹೇಳಿದ್ದಾರೆ, ದೀರ್ಘ ಪಾಯಿಂಟ್ ಒಂದು ಸ್ವಲ್ಪ ಅವೆಲ್ಲ ಇದೆ, ಅದು ಮಾಡಿಸುವಂಥದ್ದು. ಇವತ್ತು ಸ್ಟೇಟ್ ಗೌರ್ಮೆಂಟು ಮತ್ತು ಕೇಂದ್ರ ಸರ್ಕಾರ ಎರಡೂ ಸರ್ಕಾರದ ಒಂದು ತೀರ್ಮಾನ ಆಗಬೇಕಾಗ್ತದೆ. ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ನ ಇಲ್ಲಿ ಮಾಡಿಕೊಟ್ರೆ ಯುವಕರಿಗೆ ಉದ್ಯೋಗ ಅವಕಾಶಗಳು ಸಿಗ್ತದೆ, ನಿರುದ್ಯೋಗವನ್ನು ನಿವಾರಣೆ ಮಾಡುವಂಥ ಅವಕಾಶ ಸಿಗ್ತದೆ. ಹೌದು. ಏಕೆಂದರೆ ಬೆಂಗಳೂರು ಮತ್ತು ಮಂಗಳೂರಿಗೆ ಇನ್ ಬಿಟ್ವೀನ್ ನಮ್ಮ ಚನ್ನರಾಯಪಟ್ಟಣ ಸೆಂಟರ್ಸ್ ಅಲ್ಲ, ತಮ್ಮ ಗಮನಕ್ಕೆ. ಕರೆಕ್ಟ್. ಇದನ್ನು ಒಂದು ದೊಡ್ಡ ಪ್ರಮಾಣದಲ್ಲಿ ಆಲೋಚನೆ ಮಾಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಒಂದು ಸಮನ್ವಯತೆಯಿಂದ, ಕುಮಾರಣ್ಣವರ ಸಚಿವರಿದ್ದಾರೆ, ಅದಕ್ಕೆ ರಿಕ್ವೆಸ್ಟ್ ಕೂಡ ಮಾಡಿದ್ದೀವಿ. ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಕನ್ಕರೆನ್ಸ್ ಬೇಕಲ್ಲ. ಕರೆಕ್ಟ್. ಇವರು ಇಲ್ಲಿಂದ ಪ್ರಪೋಸಲ್ ಕಳಿಸ್ಬೇಕು ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ. ಈಗ ಲ್ಯಾಂಡ್ ಎಲ್ಲ ಕೂಡ ಇವರೇ ಅಲ್ಲ, ಅವರು ಗೌರ್ಮೆಂಟ್ ಆಫ್ ಇಂಡಿಯಾ ಎರಡೂ ಕೂಡ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಮಾಡಿಕೊಂಡ್ರೆ ಒಳ್ಳೇದಾಗ್ತದೆ. ಇನ್ನು ಏನಾಗಬೇಕು ಸರ್ ಚನ್ನರಾಯಪಟ್ಟಣ? ಸರ್, ಈಗ ನಮಗೆ ನಮ್ಮ ಬಾಹುಬಲಿ ಪುಣ್ಯಕ್ಷೇತ್ರದಲ್ಲಿ ಇಂಜಿನಿಯರಿಂಗ್ ಕಾಲೇಜು, ಡಿಪ್ಲೊಮಾ ಕಾಲೇಜು. ಹೌದು. ಚನ್ನರಾಯಪಟ್ಟಣ ಎಕ್ಸಾಕ್ಟ್ ತುಂಬ ಕನೆಕ್ಟಿವಿಟಿ ಇರ್ತಕ್ಕಂಥ ತಾಲೂಕು ಸರ್. ನಿಜ. ನಮ್ಮ ಬಸ್ ಸ್ಟ್ಯಾಂಡ್ಗೆ ಸರ್ ನೀವು ನಂಬ್ತಿರೋ ಬಿಡ್ತೀರೋ 2053 ಬಸ್ ಬರ್ತದೆ 24 ಗಂಟೆ. ನಮಗೆ ಇಲ್ಲಿ ಕೊಡಗು ಕಡೆಗೆ ಹೋಗೋದು, ಈ ಕಡೆ ಚಿಕ್ಕಮಗಳೂರು, ಈ ಕಡೆ ಶಿವಮೊಗ್ಗ, ಈ ಕಡೆ ಮೈಸೂರು, ಈ ಕಡೆ ಬೆಂಗಳೂರು, ಈ ಕಡೆಗೆಲ್ಲ ಕನೆಕ್ಟ್ ಇದೆ. ಇನ್ನೊಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಆದರೆ ಒಳ್ಳೆಯದು ಅನ್ನೋದು ನಮ್ಮ ರಿಕ್ವೆಸ್ಟು. ಹಿಂದೆ ಕುಮಾರಣ್ಣರಿದ್ದಾಗಲೇ ನಾವು ಹೋರಾಟ ಮಾಡಿದ್ವಿ ಸರ್. ಆಗ ಅರಸೀಕೆರೆ ಶಿವಲಿಂಗೇಗೌಡರು ನಮ್ಮಲ್ಲೇ ಇದ್ದರು. ಅವರಲ್ಲಿ ಅವ್ರಿಗೂ ನಮಗೂ ಚರ್ಚೆ, ವಾಗ್ವಾದ ಆಯಿತು. ಕುಮಾರಣ್ಣ ಸಲ ಅಲ್ಲೇ ಬಿಡಪ್ಪ, ನೆಕ್ಸ್ಟ್ ಆಯಿತು ಬಿಡಿ, ನನಗೆ ಇನ್ನು ನಾಯಕರು ಹೇಳಿದ ಮೇಲೆ ನಾವು ಒಪ್ಕೋಬೇಕಾಗ್ತದೆ. ನಮಗೆ ಬಹುಮುಖ್ಯವಾಗಿ ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಹೋಗ್ತಕ್ಕಂಥ ಒಂದು ಆಸೆ ಇದೆ ಸರ್. ಈ ಭಾಗದ ರೈತರ ಮಕ್ಕಳು ಕಡಿಮೆ ಖರ್ಚಿನಲ್ಲಿ ಒಂದು BE ಪದವಿ ಮಾಡಿಕೊಂಡು ಉದ್ಯೋಗಾವಕಾಶ ಒಂದು ಚನ್ನರಾಯಪಟ್ಟಣ ನಗರಕ್ಕೆ ಸರ್. ಏಕೆಂದರೆ ಇಲ್ಲೂ ಹೈವೇನೂ ಆಸುಪಾಸಲ್ಲಿರೋದ್ರಿಂದ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗಬೇಕು ಅನ್ನೋದು ಒಂದು ನಮ್ಮ. ಈಗ ಎಷ್ಟು ಬೆಡ್ಡಿನ ಹಾಸ್ಪಿಟಲ್? 100 ಬೆಡ್ಡೆಡ್ ಇದೆ ಸರ್. ಒಂದು ದಿನವೂ 1,000 ಜನ ಪೇಷಂಟ್, ಔಟ್ ಪೇಷಂಟ್ ಬರ್ತಾರೆ. ತಾಯಿ ಮಗು ಆಸ್ಪತ್ರೆಗೂ ಕೂಡ ಡಿಮ್ಯಾಂಡ್ ಮಾಡಿದ್ದೀನಿ, ಅದು ಬೇಡಿಕೆ ಇಟ್ಟಿದ್ದೀವಿ. ಸರ್ಕಾರ ಅದು ಬೇರೆ ಬೇರೆ ನಾರ್ಮ್ಸಲ್ಲಿ ಕೊಡೋಕ್ಕಾಗಲ್ಲ, ಹಾಗೆ ಹೀಗೆ ಅಂದ್ಕೊಂಡು ಅದು ಮುಂದೂಡ್ಕೊಂಡೇ ಬರ್ತಾ ಇದೆ. ಒಂದು ಇಷ್ಟ ಇರ್ತಕ್ಕಂಥದ್ದು. ಇನ್ನೊಂದು 2 ಮೊರಾರ್ಜಿ ಶಾಲೆಗಳಾಗಬೇಕು ಅನ್ನೋದು ಒಂದು ನಮ್ಮ ರಿಕ್ವೆಸ್ಟ್ ಇದೆ ಸರ್. ಈಗ ಒಂದು 5 ಇದೆ, ಇನ್ನೊಂದು 2 ಮೊರಾರ್ಜಿ ಶಾಲೆಗಳಾಗಬೇಕು. ರೂರಲ್ ಸೈಡಲ್ಲಿ ರೆಸಿಡೆನ್ಸಿಯಲ್ ಸ್ಕೂಲ್ ಇದಾಗಬೇಕು ಅಂದ್ರೆ ಅದು ಎಲ್ಲದಕ್ಕಿಂತ ಜೊತೆ ಸರ್ ನಾವು ಬಡ್ಜೆಟ್ ಇದ್ರ ಮೇಲೆಲ್ಲ ಮಾತಾಡಿದ್ದೀವಿ. ಇವತ್ತು ಉಚಿತ ಶಿಕ್ಷಣವನ್ನು ನೀಡುವಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರಗಳ ಜವಾಬ್ದಾರಿ ಮಾತ್ರ ಹೊಂದಿದೆ. ಗ್ರಾಮ ಪಂಚಾಯಿತಿಗೆ ಒಂದು ಪಬ್ಲಿಕ್ ಶಾಲೆಗಳು ಅಂತ ಏನೀಗ ಕಾನ್ಸ್ಟಿಟ್ಯೂನ್ಸಿಗೆ 2 ಕೊಡ್ತೀವಿ ಅಂತ ಬಡ್ಜೆಟ್ ಘೋಷಣೆ ಮಾಡಿದ್ದಾರೆ. ನನ್ನ ಲೆಕ್ಕಾಚಾರ ಇರೋಂಥದ್ದು ಸರ್, ಒಂದು ಗ್ರಾಮ ಪಂಚಾಯಿತಿಗೆ ಏನು ಹೈಸ್ಕೂಲ್ ಇದೆ ಅಲ್ಲೇ 1 to 10th ತನಕ ಒಂದೇ ಸೂರಿನಡಿ ಆ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಲ್ಲಿ ವಾಹನಗಳ ಮೂಲಕ ಮಕ್ಕಳುಗಳನ್ನು ಕರೆತಂದು ಒಂದೇ ಸೂರಿನಡಿ ಗುಣಾತ್ಮಕ ಶಿಕ್ಷಣ ಕೊಡಬೇಕು, ಮಾಡಿಸಬೇಕು ಅನ್ನೋದು ಒಂದು ನನ್ನ ಒಂದು ಇಚ್ಛೆ ಸರ್. ಹಂಗಾದಾಗ ಇವತ್ತು ಖಾಸಗಿ, ಯಾಕಂದರೆ ಅವ್ರ ಬಗ್ಗೆ ನಾವು ಪ್ರಶ್ನೆ ಮಾಡೋಂಗಿಲ್ಲ, ಅವರಲ್ಲಿ ಹೆಚ್ಚಿನ ಫೀಸನ್ನು ತಗೊಂಡು ಮಕ್ಕಳನ್ನ ಓದಿಸುವಂಥ ಸಂದರ್ಭಗಳಿದೆ. ಈ ಸರ್ಕಾರಿ ಶಾಲೆಗಳಾದರೆ ಉಚಿತ ಶಿಕ್ಷಣ ಸಿಗುತ್ತೆ. ಅದಕ್ಕೆ ಒಂದು ಸರ್ಕಾರ ಬದ್ಧತೆ ತೋರಿಸ್ಬೇಕು ಅಂತ ಬಡ್ಜೆಟ್ ಮೇಲೆಲ್ಲ ನಾವು ಕೂಡ ಚರ್ಚೆ ಮಾಡಿದ್ದೇವೆ. ಅದು ಮಾಡಿಸ್ಬೇಕು ಅನ್ನೋದು ಹಿಂದೆ ಕುಮಾರಣ್ಣರ ಅದು ಪ್ರಣಾಳಿಕೆಯಲ್ಲೂ ಕೂಡ ಅದಿತ್ತು. ಹೌದು. ಹೋಬಳಿಗೆ ಒಂದು ಪಂಚಾಯತಿಗೆ ಒಂದು ರೆಸಿಡೆನ್ಷಿಯಲ್ ಶಾಲೆಗಳು ಅಂತ ಇತ್ತು. ಅದು ನಮ್ಮ ದುರಾದೃಷ್ಟ, ನಮಗೆ ಗೌರ್ಮೆಂಟು ನಮ್ಗೆ ರೀಚ್ ಆಗಲಿಲ್ಲ, ಅದಕ್ಕೆ ಅವಕಾಶ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಗಮನ ಹರಿಸೋಕಂತು ಆಲ್ಮೋಸ್ಟು ರೋಡ್ಸ್ ಇನ್ಫ್ರಾಸ್ಟ್ರಕ್ಚರ್ನ ಇಲ್ಲಿ ಬಹುಶಃ ನೀವೆಲ್ಲ ಓಡಾಡ್ಕೊಂಡು ಬಂದಿದ್ದೀರಿ. ಹೌದು ಸರ್, ಹೌದು. 80% ಮಾಡಿದ್ದೀವಿ ಸರ್. ಇವತ್ತು PWD ರೋಡ್ ಇರ್ಬೋದು, ರೂರಲ್ ರೋಡ್ ಇರ್ಬೋದು, ಈ 80% ಆಗಿದೆ. ಇನ್ನೊಂದು 20% ರೋಡ್ ಡೆವಲಪ್ ಮಾಡಬೇಕಾಗಿದೆ. ಜೊತೆಗೆ ಈಗ ಮೈಸೂರು ಇಲ್ಲಿಂದ KCPಗೆ ಶ್ರೀರಂಗಪಟ್ಟಣಕ್ಕೆ ಒಂದು ರೋಡ್ ಕೂಡ ಈಗ ಮೊನ್ನೆ ಬಡ್ಜೆಟಲ್ಲಿ ಘೋಷಣೆ ಮಾಡಿದ್ದಾರೆ. ಇನ್ನೂ ಕೂಡ ಸರ್ವೆ ಕಾರ್ಯ ಪ್ರಾರಂಭ ಆಗಿಲ್ಲ, ಅದು ಆಗಬೇಕು.
ನಮಗೆ ಚನ್ನರಾಯಪಟ್ಟಣಕ್ಕೆ ಒಂದು ರಿಂಗ್ ರೋಡ್ ಆಗಬೇಕು. ಕರೆಕ್ಟ್. ಬೆಂಗಳೂರು ರೋಡಿಂದ ಮೈಸೂರಿಗೆ ರೋಡಿಗೆ ಸಂಪರ್ಕ, ಹೌದು. ಹಾಸನ್ ರೋಡಿಂದ ಇಲ್ಲಿ ಪುನಃ ಒಳಶಿಪುರ ರೋಡಿಗೆ ಸಂಪರ್ಕ ಆದರೆ ಇನ್ನೂ ನಗರ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತೆ ಸರ್. ಅದರ ಒಂದು ನಮ್ಮ ಆಲೋಚನೆ ಇದೆ. ಒಟ್ಟಲ್ಲಿ ನಿಮಗೆ ಆಲ್ರೆಡಿ ಬ್ಲೂ ಪ್ರಿಂಟ್ ಅಂತೂ ಇದೆ, ಆಗಬೇಕಷ್ಟೇ. ಇದಾಗಿದೆ. ಆಮೇಲೆ ನಮ್ಮ ಹಿಸ್ಟಾರಿಕಲ್ ಪ್ಲೇಸು ನಮ್ಮ ಶ್ರವಣಬೆಳಗೊಳ. ಹೌದು. ಯಾಕೆಂದರೆ ಪ್ರತಿ 12 ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕ ಇದೆ. ಅದರಲ್ಲೂ ಅದು ಒಂದು ಔಟರ್ ರಿಂಗ್ ರೋಡ್ ಮಾಡಬೇಕು ಅನ್ನೋದು ಅದು ತುಂಬ ಉನ್ನತ ಮಟ್ಟಕ್ಕೆ ಬೆಳೀತಾ ಇದೆ. ಅದು ನಮ್ಮ ಆಸೆ ಸರ್. ಅದ್ರ ಜೊತೆಗೆ ಹಿರಿ ಸೇವೆನ ತಾಲೂಕು ಕೇಂದ್ರವನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಒಂದು ಇದಿದೆ ಸರ್. ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತೀವಿ. ಯುವಕರು ರಾಜಕೀಯಕ್ಕೆ ಬರಬೇಕಾ ಸರ್? ಯುವಕರು ರಾಜಕೀಯಕ್ಕೆ ಬರಬೇಕಾ ಸರ್? ಈಗ ಎಲ್ಲ ಈ ಕಡೆನೂ ಯಂಗ್ ಜನ್ರೇಷನ್ನನ್ನೇ ಎಕ್ಸ್ಪೆಕ್ಟ್ ಮಾಡ್ತಾವ್ರಲ್ಲ ಸರ್. ಏನಲ್ಲಿ ಅಲ್ಲ, ಯಾಕಂದ್ರೆ ನಿಮ್ಮ ಮನೇಲೂ ಡಾಕ್ಟ್ರು ರೆಡಿ ಆಗವ್ರೆ, ಇಂಜಿನಿಯರ್ ರೆಡಿ ಆಗವ್ರೆ, ಮಕ್ಕಳು ರಾಜಕೀಯಕ್ಕೆ ಬರ್ತಾರ? ಇಲ್ಲ, ಸದ್ಯದಲ್ಲ ಆಲೋಚನೆ ಅಲ್ಲ ಸರ್. ನಾವೆಲ್ಲಾದ್ರೂ ಒಂದು ಕಡೆ ಹೋಗ್ಲಿಲ್ಲ ಆದಾಗ ಹೋಗಿ ಬರ್ರಿ ಅನ್ನೋ ಆ ಭಾವನೆಯಲ್ಲಿ ನಮ್ಮ ಪರವಾಗಿ ಹೋಗ್ತಾರೆ. ನಾವು ಯಾವುದೇ ಆ ಒಂದು ಸದ್ಯದ ಒಂದು ಪರಿಸ್ಥಿತಿನಲ್ಲಿ ಆ ಒಂದು ಆಲೋಚನೆಯನ್ನು ಮಾಡಿಲ್ಲ ಸರ್. ಏನಂತೀರ ಸರ್ ಮಡದಿ ಮಕ್ಕಳ ಬಗ್ಗೆ ಪರಿಚಯ ಮಾಡಿಕೊಡೋದಾದ್ರೆ? ನಾವು ನಮ್ಮ ಮನೆಯವರು ಒಂಥರ ಈ ರಾಜಕೀಯ ಮತ್ತು ಜನಸೇವೆನ ಒಂಥರ ಸಂತೋಷದಿಂದನೇ ಸ್ವೀಕರಿಸಿದ್ದೀವಿ. ಕರೆಕ್ಟ್. ಸಂತೋಷದಿಂದ ಸ್ವೀಕರಿಸಿ. ನಮ್ಮ ಥರ ಮಗ, ನನ್ನ ಮಗಳಿದ್ದಾರೆ, ನಮ್ಮ ತಾಯಿ ಇಲ್ಲೇ ಇದ್ದಾರೆ. ಹೌದು. ಅವ್ರಿಗೆ 88 ವರ್ಷ ಇದ್ದಾರೆ. ಅವರೆಲ್ಲ ನಮಗೆ ಸ್ಫೂರ್ತಿ, ನಮ್ಮ ಜನ ಸ್ಫೂರ್ತಿ, ನಾಯಕರುಗಳು, ಕಾರ್ಯಕರ್ತರು, ಒಳ್ಳೆ ಕಾರ್ಯಕರ್ತರಿದ್ದಾರೆ ಸರ್ ನಮ್ಮ ತಾಲೂಕಿನಲ್ಲಿ. ಹೌದು. ಒಂಥರ ನೇರವಾಗಿ ಹೇಳ್ತಕ್ಕಂಥವ್ರು. ನಮ್ದೇನಾದ್ರು ತಪ್ಪಿದ್ರೆ ತಪ್ಪು ಅಂತ ಹೇಳೋರಿದ್ದಾರೆ, ಸರಿ ಇದ್ರೆ ಸರಿ ಅಂತ ಹೇಳೋರಿದ್ದಾರೆ. ಅದರಿಂದ ನಮ್ಮ ತಪ್ಪುಗಳನ್ನ ನಮ್ಮ ಕಾರ್ಯಕರ್ತರು ತಿದ್ದುತ್ತಾರೆ ಕೆಲವು ಸಂದರ್ಭದಲ್ಲಿ. ನಾವು ಕೂಡ ಎಲ್ಲ ಒಂದು ಕಡೆ 10ರಲ್ಲಿ 1-2 ತಪ್ಪು ಮಾಡಿದೀವಲ್ಲ, ಸರಿ ಮಾಡ್ಕೋಬೇಕು ಅಂತ ಅನ್ಕೋತೀವಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.